ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿ ರೆಗ್ಯುಲರ್ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ಅಲ್ಲಿಗೆ ನಮಗೆಲ್ಲ ಗೊತ್ತು ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಅಂತ. ಬಹುತೇಕರ ಪ್ರಶ್ನೆ ಇತ್ತು, ಶೂಟಿಂಗ್ ಯಾವಾಗ ಆರಂಭ ಆಗಬಹುದು, ನಟ ದರ್ಶನ್ ಅವರು ಭಾಗ್ಯ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ರೆಗ್ಯುಲರ್ ಜಾಮೀನು ಕೊಡುವಾಗಲೇ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಒಂದು ಕಂಡೀಷನ್ ಹಾಕಿದೆ, ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಕ್ಕಾಗಲ್ಲ ಅಂತ. ಇವನ್ ಮೈಸೂರಿಗೆ ಹೋಗ್ಬೇಕಂದ್ರೂ ಕೂಡ ಅವ್ರು ಕೋರ್ಟ್ ಅನುಮತಿ ಪಡೆದುಕೊಂಡೇ ಮೈಸೂರಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿತ್ತು. ಕೋರ್ಟ್ ಅನುಮತಿ ಕೊಟ್ಟ ಬಳಿಕವೇ ಅವ್ರು ಮೈಸೂರಿಗೆ ಕೂಡ ಹೋದ್ರು. ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ಈಗ ಅವ್ರು ಸಿದ್ಧರಾದ್ರು ಅನ್ನೋ ಮಾತ್ರಕ್ಕೆ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಆಗತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ, ಕೋರ್ಟ್ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೇ ತಮ್ಮ ವಕೀಲರ ಜೊತೆ ಅರ್ಜಿ ಸಲ್ಲಿಸೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ರೆಗ್ಯುಲರ್ ಜಾಮೀನು ಸಿಕ್ಕಾಗ್ಲೇ ಅವರಿಗೆ ಮೈಸೂರಿಗೆ ಹೋಗೋದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ, ನಂತರ ಅರ್ಜಿ ಹಾಕಿ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಪಡೆದುಕೊಂಡಿದ್ರು. ಈಗ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗ್ಯ ಆಗೋದಕ್ಕೆ ಮತ್ತೆ ಒನ್ಸ್ ಅಗೇನ್ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ. ಯಾವಾಗ ಅರ್ಜಿ ಸಲ್ಲಿಕೆ ಆಗುತ್ತೆ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಕೋರ್ಟ್ ಹೇಳಿತ್ತು, ಷರತ್ತುಗಳನ್ನು ಹಾಕಿತ್ತು. ಅದರಲ್ಲಿ ಪ್ರಮುಖವಾಗಿ ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ತಿಳಿಸದೇ ಬಿಟ್ಟು ಹೋಗಬಾರ್ದು ಅಂತೇಳಿ. ಹೀಗಾಗಿ ಒಂದು ಕಡೆ ಏನು ಅವರು ಅರೆಸ್ಟ್ ಆಗೋದಕ್ಕೂ ಮುಂಚೆ ಒಂದು ಚಿತ್ರೀಕರಣ ಆರಂಭ ಆಗಿತ್ತು, ಡೆವಿಲ್ ಚಿತ್ರ. ಇದಕ್ಕೆ ಸಂಬಂಧಿಸಿದಂತೆ ಶೂಟಿಂಗ್ ಪ್ರಾರಂಭಿಸೋದಕ್ಕೆ ನಿರ್ಮಾಪಕರಿಂದ ಒತ್ತಡ ಇದೆ ಅನ್ನೋ ಮಾತುಗಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಟ ದರ್ಶನ್ ತಮ್ಮ ಪರ ವಕೀಲರನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚೆಯನ್ನ ಮಾಡಿದರೆ, ನಾನು ಶೂಟಿಂಗ್ಗೆ ಹೋಗ್ಬೋದಾ, ಇದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಎರಡು ವಿಚಾರಗಳಿದಾವೆ. ಒಂದು, ಏನು ಈ ಹಿಂದೆ ನಟ ದರ್ಶನ್ ಜೈಲಿನಲ್ಲಿರಬೇಕಾದ್ರೆ ಅನಾರೋಗ್ಯದ ನೆಪವನ್ನು ಒಡ್ಡಿ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಜೊತೆಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಈ ಹಂತದಲ್ಲಿ ಅನಾರೋಗ್ಯವನ್ನು ಅವರ, ಯಾಕಂದ್ರೆ ಆಚೆ ಬಂದ ಮೇಲೆ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ, ಈ ಹಂತದಲ್ಲಿ ಅವರು ಈ ವಿಚಾರವನ್ನು ಸೈಡ್ಗಿಟ್ಟು ಅವ್ರು ಪುನಃ ಏನು ಶೂಟಿಂಗ್ ನಲ್ಲಿ ಭಾಗಿಯಾದ್ರೆ ಇದು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ವಿಚಾರಣೆ ವೇಳೆಯಲ್ಲಿ ಅನ್ನೋ ವಿಚಾರಗಳನ್ನ ಸದ್ಯ ಅವರ ವಕೀಲರ ಜೊತೆ ಚರ್ಚೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ನಟ ದರ್ಶನ್ ಅಂತೂ ಮನಸ್ಸು ಮಾಡಿದ್ದಾರೆ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ. ಆದರೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಇದರ ಸಾಧ್ಯತೆಗಳ ಬಗ್ಗೆ ಅವರ ವಕೀಲರ ಜೊತೆ ಸದ್ಯಕ್ಕೆ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಶ್ರುತಿ, ಓಕೆ ನಾಗರಾಜ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿ ರೆಗ್ಯುಲರ್ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ಅಲ್ಲಿಗೆ ನಮಗೆಲ್ಲ ಗೊತ್ತು ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಅಂತ. ಬಹುತೇಕರ ಪ್ರಶ್ನೆ ಇತ್ತು, ಶೂಟಿಂಗ್ ಯಾವಾಗ ಆರಂಭ ಆಗಬಹುದು, ನಟ ದರ್ಶನ್ ಅವರು ಭಾಗ್ಯ ಆಗೋದಕ್ಕೆ ಸಾಧ್ಯ ಇದೆಯಾ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ರೆಗ್ಯುಲರ್ ಜಾಮೀನು ಕೊಡುವಾಗಲೇ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಒಂದು ಕಂಡೀಷನ್ ಹಾಕಿದೆ, ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಕ್ಕಾಗಲ್ಲ ಅಂತ. ಇವನ್ ಮೈಸೂರಿಗೆ ಹೋಗ್ಬೇಕಂದ್ರೂ ಕೂಡ ಅವ್ರು ಕೋರ್ಟ್ ಅನುಮತಿ ಪಡೆದುಕೊಂಡೇ ಮೈಸೂರಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿತ್ತು. ಕೋರ್ಟ್ ಅನುಮತಿ ಕೊಟ್ಟ ಬಳಿಕವೇ ಅವ್ರು ಮೈಸೂರಿಗೆ ಕೂಡ ಹೋದ್ರು. ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ಈಗ ಅವ್ರು ಸಿದ್ಧರಾದ್ರು ಅನ್ನೋ ಮಾತ್ರಕ್ಕೆ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಆಗತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ, ಕೋರ್ಟ್ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೇ ತಮ್ಮ ವಕೀಲರ ಜೊತೆ ಅರ್ಜಿ ಸಲ್ಲಿಸೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ರೆಗ್ಯುಲರ್ ಜಾಮೀನು ಸಿಕ್ಕಾಗ್ಲೇ ಅವರಿಗೆ ಮೈಸೂರಿಗೆ ಹೋಗೋದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ, ನಂತರ ಅರ್ಜಿ ಹಾಕಿ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಪಡೆದುಕೊಂಡಿದ್ರು. ಈಗ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗ್ಯ ಆಗೋದಕ್ಕೆ ಮತ್ತೆ ಒನ್ಸ್ ಅಗೇನ್ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ. ಯಾವಾಗ ಅರ್ಜಿ ಸಲ್ಲಿಕೆ ಆಗುತ್ತೆ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಕೋರ್ಟ್ ಹೇಳಿತ್ತು, ಷರತ್ತುಗಳನ್ನು ಹಾಕಿತ್ತು. ಅದರಲ್ಲಿ ಪ್ರಮುಖವಾಗಿ ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ತಿಳಿಸದೇ ಬಿಟ್ಟು ಹೋಗಬಾರ್ದು ಅಂತೇಳಿ. ಹೀಗಾಗಿ ಒಂದು ಕಡೆ ಏನು ಅವರು ಅರೆಸ್ಟ್ ಆಗೋದಕ್ಕೂ ಮುಂಚೆ ಒಂದು ಚಿತ್ರೀಕರಣ ಆರಂಭ ಆಗಿತ್ತು, ಡೆವಿಲ್ ಚಿತ್ರ. ಇದಕ್ಕೆ ಸಂಬಂಧಿಸಿದಂತೆ ಶೂಟಿಂಗ್ ಪ್ರಾರಂಭಿಸೋದಕ್ಕೆ ನಿರ್ಮಾಪಕರಿಂದ ಒತ್ತಡ ಇದೆ ಅನ್ನೋ ಮಾತುಗಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಟ ದರ್ಶನ್ ತಮ್ಮ ಪರ ವಕೀಲರನ್ನ ಭೇಟಿಯಾಗಿ
ಭೇಟಿಯಾಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿದರೆ ನಾನು ಶೂಟಿಂಗ್ಗೆ ಹೋಗ್ಬೋದಾ, ಇದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು, ಏನು ಈ ಹಿಂದೆ ನಟ ದರ್ಶನ್ ಜೈಲಿನಲ್ಲಿರಬೇಕಾದ್ರೆ ಅನಾರೋಗ್ಯದ ನೆಪವನ್ನು ಒಡ್ಡಿ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಜೊತೆಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಈ ಹಂತದಲ್ಲಿ ಅನಾರೋಗ್ಯವನ್ನು ಅವರು, ಯಾಕಂದರೆ ಆಚೆ ಬಂದ ಮೇಲೆ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ, ಈ ಹಂತದಲ್ಲಿ ಅವರು ಈ ವಿಚಾರವನ್ನು ಸೈಡ್ಗಿಟ್ಟು ಅವ್ರು ಪುನಃ ಏನು ಶೂಟಿಂಗ್ನಲ್ಲಿ ಭಾಗಿಯಾದರೆ ಇದು ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ವಿಚಾರಣೆ ವೇಳೆಯಲ್ಲಿ ಅನ್ನೋ ವಿಚಾರಗಳನ್ನು ಸದ್ಯ ಅವರ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟ ದರ್ಶನ್ ಅಂತೂ ಮನಸ್ಸು ಮಾಡಿದ್ದಾರೆ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ. ಆದರೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಇದರ ಸಾಧ್ಯತೆಗಳ ಬಗ್ಗೆ ಅವರ ವಕೀಲರ ಜೊತೆ ಸದ್ಯಕ್ಕೆ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿ ರೆಗ್ಯುಲರ್ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ಅಲ್ಲಿಗೆ ನಮಗೆಲ್ಲ ಗೊತ್ತು, ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಅಂತ. ಬಹುತೇಕರ ಪ್ರಶ್ನೆ ಇತ್ತು, ಶೂಟಿಂಗ್ ಯಾವಾಗ ಆರಂಭ ಆಗಬಹುದು, ನಟ ದರ್ಶನ್ ಅವರು ಭಾಗಿಯಾಗುವುದಕ್ಕೆ ಸಾಧ್ಯ ಇದೆಯಾ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ರೆಗ್ಯುಲರ್ ಜಾಮೀನು ಕೊಡುವಾಗಲೇ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಒಂದು ಕಂಡೀಷನ್ ಹಾಕಿದೆ, ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಕ್ಕಾಗಲ್ಲ ಅಂತ. ಇವನ್ ಮೈಸೂರಿಗೆ ಹೋಗ್ಬೇಕಂದ್ರೂ ಕೂಡ ಅವರು ಕೋರ್ಟ್ ಅನುಮತಿ ಪಡೆದುಕೊಂಡೇ ಮೈಸೂರಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿತ್ತು. ಕೋರ್ಟ್ ಅನುಮತಿ ಕೊಟ್ಟ ಬಳಿಕವೇ ಅವರು ಮೈಸೂರಿಗೆ ಕೂಡ ಹೋದ್ರು. ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ಈಗ ಅವ್ರು ಸಿದ್ಧರಾದ್ರು ಅನ್ನೋ ಮಾತ್ರಕ್ಕೆ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಆಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ, ಕೋರ್ಟ್ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೇ ತಮ್ಮ ವಕೀಲರ ಜೊತೆ ಅರ್ಜಿ ಸಲ್ಲಿಸೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ರೆಗ್ಯುಲರ್ ಜಾಮೀನು ಸಿಕ್ಕಾಗ್ಲೇ ಅವರಿಗೆ ಮೈಸೂರಿಗೆ ಹೋಗೋದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ, ನಂತರ ಅರ್ಜಿ ಹಾಕಿ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಪಡೆದುಕೊಂಡಿದ್ರು. ಈಗ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಮತ್ತೆ ಒನ್ಸ್ ಅಗೇನ್ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ. ಯಾವಾಗ ಅರ್ಜಿ ಸಲ್ಲಿಕೆ ಆಗುತ್ತೆ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಕೋರ್ಟ್ ಹೇಳಿತ್ತು, ಷರತ್ತುಗಳನ್ನು ಹಾಕಿತ್ತು. ಅದರಲ್ಲಿ ಪ್ರಮುಖವಾಗಿ ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ತಿಳಿಸದೇ ಬಿಟ್ಟು ಹೋಗಬಾರ್ದು ಅಂತೇಳಿ. ಹೀಗಾಗಿ ಒಂದು ಕಡೆ ಏನು ಅವರು ಅರೆಸ್ಟ್ ಆಗೋದಕ್ಕೂ ಮುಂಚೆ ಒಂದು ಚಿತ್ರೀಕರಣ ಆರಂಭ ಆಗಿತ್ತು, ಡೆವಿಲ್ ಚಿತ್ರ. ಇದಕ್ಕೆ ಸಂಬಂಧಿಸಿದಂತೆ ಶೂಟಿಂಗ್ ಪ್ರಾರಂಭಿಸೋದಕ್ಕೆ ನಿರ್ಮಾಪಕರಿಂದ ಒತ್ತಡ ಇದೆ ಅನ್ನೋ ಮಾತುಗಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಟ ದರ್ಶನ್ ತಮ್ಮ ಪರ ವಕೀಲರನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿದರೆ ನಾನು ಶೂಟಿಂಗ್ಗೆ ಹೋಗ್ಬೋದಾ, ಇದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು, ಏನು ಈ ಹಿಂದೆ ನಟ ದರ್ಶನ್ ಜೈಲಿನಲ್ಲಿರಬೇಕಾದ್ರೆ ಅನಾರೋಗ್ಯದ ನೆಪವನ್ನು ಒಡ್ಡಿ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಜೊತೆಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಈ ಹಂತದಲ್ಲಿ ಅನಾರೋಗ್ಯವನ್ನು ಅವರು, ಯಾಕಂದರೆ ಆಚೆ ಬಂದ ಮೇಲೆ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ, ಈ ಹಂತದಲ್ಲಿ ಅವರು ಈ ವಿಚಾರವನ್ನು ಸೈಡ್ಗಿಟ್ಟು ಅವ್ರು ಪುನಃ ಏನು ಶೂಟಿಂಗ್ ಭಾಗಿಯಾದರೆ ಇದು ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ವಿಚಾರಣೆ ವೇಳೆಯಲ್ಲಿ ಅನ್ನೋ ವಿಚಾರಗಳನ್ನು ಸದ್ಯ ಅವರ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟ ದರ್ಶನ್ ಅಂತೂ ಮನಸ್ಸು ಮಾಡಿದ್ದಾರೆ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ. ಆದರೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಇದರ ಸಾಧ್ಯತೆಗಳ ಬಗ್ಗೆ ಅವರ ವಕೀಲರ ಜೊತೆ ಸದ್ಯಕ್ಕೆ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಶ್ರುತಿ. ಓಕೆ ನಾಗರಾಜ್, ಧನ್ಯವಾದಗಳು. ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೈಲಿಗೆ ಹೋಗಿ ರೆಗ್ಯುಲರ್ ಜಾಮೀನಿನ ಮೇಲೆ ಆಚೆ ಬಂದಿದ್ದಾರೆ. ಅಲ್ಲಿಗೆ ನಮಗೆಲ್ಲ ಗೊತ್ತು, ಅವರ ಡೆವಿಲ್ ಸಿನಿಮಾ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಅಂತ. ಬಹುತೇಕರ ಪ್ರಶ್ನೆ ಇತ್ತು, ಶೂಟಿಂಗ್ ಯಾವಾಗ ಆರಂಭ ಆಗಬಹುದು, ನಟ ದರ್ಶನ್ ಅವರು ಭಾಗಿಯಾಗುವುದಕ್ಕೆ ಸಾಧ್ಯ ಇದೆಯಾ ಅಂತ. ಖಂಡಿತ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ರೆಗ್ಯುಲರ್ ಜಾಮೀನು ಕೊಡುವಾಗಲೇ ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಒಂದು ಕಂಡೀಷನ್ ಹಾಕಿದೆ, ನ್ಯಾಯಾಲಯದ ವ್ಯಾಪ್ತಿ ಬಿಟ್ಟು ಬೇರೆ ಎಲ್ಲೂ ಕೂಡ ಹೋಗಕ್ಕಾಗಲ್ಲ ಅಂತ. ಇವನ್ ಮೈಸೂರಿಗೆ ಹೋಗ್ಬೇಕಂದ್ರೂ ಕೂಡ ಅವರು ಕೋರ್ಟ್ ಅನುಮತಿ ಪಡೆದುಕೊಂಡೇ ಮೈಸೂರಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಬಂದಿತ್ತು. ಕೋರ್ಟ್ ಅನುಮತಿ ಕೊಟ್ಟ ಬಳಿಕವೇ ಅವರು ಮೈಸೂರಿಗೆ ಕೂಡ ಹೋದ್ರು. ಈಗ ಡೆವಿಲ್ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಚಿಂತನೆ ನಡೆಸಿದ್ದಾರೆ. ಈಗ ಅವ್ರು ಸಿದ್ಧರಾದ್ರು ಅನ್ನೋ ಮಾತ್ರಕ್ಕೆ ಶೂಟಿಂಗ್ ನಲ್ಲಿ ಭಾಗಿಯಾಗುವುದಕ್ಕೆ ಆಗುತ್ತಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ಇಲ್ಲ. ಮತ್ತೆ ಕೋರ್ಟ್ ಮೆಟ್ಟಿಲು ಹತ್ತಬೇಕಾಗುತ್ತೆ, ಕೋರ್ಟ್ ಅರ್ಜಿ ಸಲ್ಲಿಕೆ ಮಾಡಬೇಕಾಗುತ್ತೆ, ಕೋರ್ಟ್ ಅನುಮತಿ ಕೊಟ್ಟರೆ ಮಾತ್ರ ಶೂಟಿಂಗ್ನಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಆ ನಿಟ್ಟಿನಲ್ಲೇ ತಮ್ಮ ವಕೀಲರ ಜೊತೆ ಅರ್ಜಿ ಸಲ್ಲಿಸೋ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್ ಅಪ್ಪಸಂದ್ರ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ನಾಗರಾಜ್, ಈಗ ರೆಗ್ಯುಲರ್ ಜಾಮೀನು ಸಿಕ್ಕಾಗ್ಲೇ ಅವರಿಗೆ ಮೈಸೂರಿಗೆ ಹೋಗೋದಕ್ಕೂ ಕೂಡ ಪರ್ಮಿಷನ್ ಇರಲಿಲ್ಲ, ನಂತರ ಅರ್ಜಿ ಹಾಕಿ ಮೈಸೂರಿಗೆ ಹೋಗೋದಕ್ಕೆ ಪರ್ಮಿಷನ್ ಪಡೆದುಕೊಂಡಿದ್ರು. ಈಗ ಸಿನಿಮಾ ಶೂಟಿಂಗ್ ನಲ್ಲಿ ಭಾಗಿಯಾಗೋದಕ್ಕೆ ಮತ್ತೆ ಒನ್ಸ್ ಅಗೇನ್ ಕೋರ್ಟ್ ಮೆಟ್ಟಿಲ್ ಹತ್ತಬೇಕಾಗುತ್ತೆ. ಯಾವಾಗ ಅರ್ಜಿ ಸಲ್ಲಿಕೆ ಆಗುತ್ತೆ, ಏನ್ ನಿರೀಕ್ಷೆ ಮಾಡಬಹುದು? ಶ್ರುತಿ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ನಟ ದರ್ಶನ್ಗೆ ಹೈಕೋರ್ಟ್ ಏಕಸದಸ್ಯ ಪೀಠ ಜಾಮೀನನ್ನು ಮಂಜೂರು ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳನ್ನು ಕೋರ್ಟ್ ಹೇಳಿತ್ತು, ಷರತ್ತುಗಳನ್ನು ಹಾಕಿತ್ತು. ಅದರಲ್ಲಿ ಪ್ರಮುಖವಾಗಿ ವಿಚಾರಣಾಧೀನ ನ್ಯಾಯಾಲಯದ ವ್ಯಾಪ್ತಿಯನ್ನು ಯಾವುದೇ ಕಾರಣಕ್ಕೂ ಕೋರ್ಟ್ಗೆ ತಿಳಿಸದೇ ಬಿಟ್ಟು ಹೋಗಬಾರ್ದು ಅಂತೇಳಿ. ಹೀಗಾಗಿ ಒಂದು ಕಡೆ ಏನು ಅವರು ಅರೆಸ್ಟ್ ಆಗೋದಕ್ಕೂ ಮುಂಚೆ ಒಂದು ಚಿತ್ರೀಕರಣ ಆರಂಭ ಆಗಿತ್ತು, ಡೆವಿಲ್ ಚಿತ್ರ. ಇದಕ್ಕೆ ಸಂಬಂಧಿಸಿದಂತೆ ಶೂಟಿಂಗ್ ಪ್ರಾರಂಭಿಸೋದಕ್ಕೆ ನಿರ್ಮಾಪಕರಿಂದ ಒತ್ತಡ ಇದೆ ಅನ್ನೋ ಮಾತುಗಳಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ನಟ ದರ್ಶನ್ ತಮ್ಮ ಪರ ವಕೀಲರನ್ನ ಭೇಟಿಯಾಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡಿದರೆ, ನಾನು ಶೂಟಿಂಗ್ಗೆ ಹೋಗ್ಬೋದಾ, ಇದಕ್ಕೆ ಕೋರ್ಟ್ ಅನುಮತಿ ಕೊಡುತ್ತಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇಲ್ಲಿ ಎರಡು ವಿಚಾರಗಳಿದ್ದಾವೆ. ಒಂದು, ಏನು ಈ ಹಿಂದೆ ನಟ ದರ್ಶನ್ ಜೈಲಿನಲ್ಲಿರಬೇಕಾದ್ರೆ ಅನಾರೋಗ್ಯದ ನೆಪವನ್ನು ಒಡ್ಡಿ ಒಂದು ಮಧ್ಯಂತರ ಜಾಮೀನನ್ನು ಪಡೆದುಕೊಂಡಿದ್ರು. ಜೊತೆಗೆ ಈಗ ಅವರ ಜಾಮೀನನ್ನು ರದ್ದು ಕೋರಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಈ ಹಂತದಲ್ಲಿ ಅನಾರೋಗ್ಯವನ್ನು ಅವರು, ಯಾಕಂದರೆ ಆಚೆ ಬಂದ ಮೇಲೆ ಆಪರೇಷನ್ ಕೂಡ ಮಾಡಿಸ್ಕೊಂಡಿಲ್ಲ, ಈ ಹಂತದಲ್ಲಿ ಅವರು ಈ ವಿಚಾರವನ್ನು ಸೈಡ್ಗಿಟ್ಟು ಅವ್ರು ಪುನಃ ಏನು ಶೂಟಿಂಗ್ ನಲ್ಲಿ ಭಾಗಿಯಾದರೆ ಇದು ಹೈಕೋರ್ಟ್ನಲ್ಲಿ, ಸುಪ್ರೀಂ ಕೋರ್ಟ್ನಲ್ಲಿ ಏನಾದರೂ ಎಫೆಕ್ಟ್ ಆಗುತ್ತಾ ವಿಚಾರಣೆ ವೇಳೆಯಲ್ಲಿ ಅನ್ನೋ ವಿಚಾರಗಳನ್ನು ಸದ್ಯ ಅವರ ವಕೀಲರ ಜೊತೆ ಚರ್ಚೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು. ನಟ ದರ್ಶನ್ ಅಂತೂ ಮನಸ್ಸು ಮಾಡಿದ್ದಾರೆ ಚಿತ್ರೀಕರಣದಲ್ಲಿ ಭಾಗಿಯಾಗೋದಕ್ಕೆ. ಆದರೆ ಇದು ಕಾನೂನಿನ ಚೌಕಟ್ಟಿನಲ್ಲಿ ಇದರ ಸಾಧ್ಯಾಸಾಧ್ಯತೆಗಳ ಬಗ್ಗೆ ಅವರ ವಕೀಲರ ಜೊತೆ ಸದ್ಯಕ್ಕೆ ಚರ್ಚೆಯ ಹಂತದಲ್ಲಿ ಇರ್ತಕ್ಕಂಥದ್ದು. ಶ್ರುತಿ.